हाय हेलो वेलकम टू माय चैनल कुक विथ निशा यूके फूड ಗೆ ಸ್ವಾಗತ। आप सभी को ईद मुबारक। ಇವತ್ತು ನಾನು ಈದ್ ಸ್ಪೆಷಲ್ ಆಗಿ ಶಿರ್ಕುಂಬಾನ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ। ಬನ್ನಿ ಸ್ಟಾರ್ಟ್ ಮಾಡೋಣ। ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೇನೆ। ರಿಚ್ ಆಗಿರುವಂಥ ಶೀರ್ ಕುರ್ಮಾನ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ। ಇವತ್ತು ನಮ್ಮ ಮನೇಲಿ ಹಬ್ಬದ ಸ್ಪೆಷಲ್ ಆಗಿ ಮಾಡಿರುವಂಥ ಅಡುಗೆ ಇದು। ನಾನಿಲ್ಲಿ ಮಟನ್ ಬಿರಿಯಾನಿ, ಮಟನ್ ಕೂರ್ಮಾ ಮತ್ತು ನಾನಿಲ್ಲಿ ಕೀಮಾನ ಮಾಡಿದ್ದೀನಿ। ತುಂಬಾ ಟೇಸ್ಟಿಯಾಗಿರುವಂಥ ಶೀರ್ ಕುರ್ಮಾ ಮಾಡೋದಕ್ಕೆ ಒಂದು ರಾತ್ರಿ ಮುಂಚೆನೇ ನಾನು ಬಾದಾಮಿ ಮತ್ತು ಗೋಡಂಬಿ, ಪಿಸ್ತಾ, ಮೆಹಂದಿ ಹಾಕ್ಕೊಂಡಿದ್ದೀನಿ, ಮೆಹಂದಿನೂ ತೋರಿಸ್ತಾ ಇದ್ದೀನಿ। ಆಮೇಲೆ ಇದಕ್ಕೆ ವಾಟರ್ ಮೆಲನ್ ಸೀಡ್ಸು, ಆಮೇಲೆ ನಿಮಗೆ ಚಿರಂಜಿ ಅಂತ ಸಿಗುತ್ತೆ, ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ। ಇದು ವಾಟರ್ ಮೆಲನ್ ಸೀಡ್ಸು ಕೂಡ ನೆನೆಗೆ ಹಾಕಿದ್ದೀನಿ। ಇದು ಚಿರಂಜಿ ಅಂತ, ಅದನ್ನು ಕೂಡ ನೀರಲ್ಲಿ ನೆನೆಗೆ ಹಾಕಿದ್ದೀನಿ। ಇವಾಗ ಎಲ್ಲ ಬಾದಾಮಿ ಸಿಪ್ಪೆನ ಮತ್ತು ಪಿಸ್ತಾ ಸಿಪ್ಪೆನ ತೆಗೆದುಬಿಟ್ಟು ನೀಟಾಗಿ ಸಣ್ಣ ಸಣ್ಣದಾಗಿ ನಾನು ಹೆಚ್ಕೊಂಡಿದ್ದೀನಿ। ಇಲ್ಲಿ ನೋಡಿ ಈ ಥರ ಹೆಚ್ಕೋಬೇಕು। ನಾನು ಇದಕ್ಕೆ ಇಷ್ಟೇ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ। ನೀವು ಬೇಕಿದ್ದರೆ ದ್ರಾಕ್ಷಿ ಹಾಕ್ಕೋಬೋದು, ಆಮೇಲೆ ಅಕ್ರೋಟ್ ಹಾಕ್ಕೋಬೋದು। ನಾನು ಹಾಕಿಲ್ಲ, ಇಷ್ಟಕ್ಕೇ ತುಂಬ ಚೆನ್ನಾಗಾಗುತ್ತೆ। ತುಂಬ ರಿಚ್ ಆಗಿರುವಂಥ ಶೀರ್ ಕುರ್ಮಾನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ। ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ। ಇವಾಗ ಕಟ್ ಮಾಡಿಟ್ಟಿರುವಂಥ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ನೀಟಾಗಿ ಹುರ್ಕೋಬೇಕು। ಇದು ನನ್ನ ಚೈಲ್ಡ್ಹುಡ್ ಮೆಮೊರಿ। ನಮ್ಮ ಮನೇಲಿ ಯಾವಾಗಲೂ ಕೂಡ ನಾವು ಹಬ್ಬ ಆದಮೇಲೂ ಕೂಡ ಒಂದು ತಿಂಗಳಲ್ಲಿ 2 ಸರ್ತಿ ಮಾಡ್ತಾಯಿದ್ವಿ। ಇದು ತುಂಬ ಸ್ಪೆಷಲ್ ಆಗಿರೋವಂಥದ್ದು। ಇದರಲ್ಲಿ ಸ್ವಲ್ಪ ಕೊಬ್ಬರಿ ತುಂಡು ಕೂಡ ಹಾಕ್ತಾರೆ, ಆಮೇಲೆ ಅಕ್ಕಿನ ಸ್ವಲ್ಪ ನೆನೆ ಇಟ್ಬಿಟ್ಟು ಅಕ್ಕಿನ ರುಬ್ಬಿ ಕೂಡ ಹಾಕ್ತಾರೆ ಥಿಕ್ನೆಸ್ಗೋಸ್ಕರ। ನಾನು ಇದಕ್ಕೆ 1 ಲೀಟ್ರ್ ಆಗೋಷ್ಟು ನಂದಿನಿ ಹಾಲನ್ನ ಬಳಸ್ತಾ ಇದ್ದೀನಿ। ಇವಾಗ ವಾಟರ್ ಮೆಲನ್ ಸೀಡ್ಸ್ ಕೂಡ ಹಾಕ್ತಾಯಿದ್ದೀನಿ। ಇಲ್ಲಿ ಚಿರಂಜಿ ಇದೆಯಲ್ಲ, ಅದು ಸಿಪ್ಪೆ ತೆಗೆದಿದ್ದೀನಿ ಆಲ್ಮೋಸ್ಟು, ಇನ್ನೂ ಸಿಪ್ಪೆ ತೆಗಿಬೇಕಾಗಿತ್ತು। ನೀಟಾಗಿ ಫ್ರೈ ಮಾಡ್ಕೊಂಡು ನೋಡಿ ಈ ಥರ ಇರುತ್ತೆ। ಇದು ಬರೀ 50 ಗ್ರಾಮ್ಗೆ 149 ರುಪೀಸ್ ಇದೆ। ಇದು ನಾನು ಝಪ್ಟೋಯಿಂದ ಬುಕ್ ಮಾಡಿ ತರಿಸ್ಕೊಂಡಿರೋದು। ಇದೇ ಮೇನ್ ಸ್ಪೆಷಲ್ ಇದಕ್ಕೆ। ತುಂಬ ಕಾಸ್ಟ್ಲಿ ಇರುತ್ತೆ, ಬಟ್ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ। ಶೀರ್ ಕುಂಬಾನ ರಿಚ್ ಆಗಿ ಮಾಡೋದಂದರೆ ಇದೇ, ಅದಿಲ್ಲ ಅಂದರೆ ಶೀರ್ ಕುಂಬ ಟೇಸ್ಟೇ ನಮಗೆ ಅನಿಸಲ್ಲ। ತುಂಬಾ ಚೆನ್ನಾಗಾಗುತ್ತೆ। ನೀಟಾಗಿ ಎಲ್ಲವನ್ನು ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಹುರ್ಕೋಬೇಕು ತುಪ್ಪದಲ್ಲೇ। ಇದಕ್ಕೆ ಸಣ್ಣದಾಗಿರುವಂಥ ಶಾವಿಗೆ ಸಿಗುತ್ತೆ, ನೀವು ಬಿಗ್ ಬಜಾರಲ್ಲಿ ಸ್ಮಾರ್ಟ್ ಬಜಾರಲ್ಲಿ ಹೋದಾಗ ನೀವು ನೋಡಿ, ಆನ್ಲೈನು ಕೂಡ ಸಿಗುತ್ತೆ। ನಾರ್ಮಲ್ MTR ಶಾವಿಗೆ ಅಲ್ಲ, ತುಂಬ ಸಣ್ಣದಾಗಿರುತ್ತೆ ಶವಯ್ಯ, ಅದು ತೊಗೋಬೇಕು। ಕೂದಲು ಎಳೆಯೋಕ್ಕಿಂತ ಸ್ವಲ್ಪನೇ ದಪ್ಪದಿರುತ್ತೆ ನೋಡಿ, ಇಲ್ಲಿದೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ। ಈ ಥರ ಶಾವಿಗೆನ ಯೂಸ್ ಮಾಡ್ಕೋಬೇಕು। ಇದನ್ನು ಆಲ್ರೆಡಿ ರೋಸ್ಟೆಡ್ ಇದೆ, ನಾನು ಮತ್ತೆ ತುಪ್ಪ ಮಿಕ್ಕಿತ್ತಲ್ವ ಅದರಲ್ಲಿ ಸ್ವಲ್ಪ ಹಾಕಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ। ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ। ನೀವು ರೋಸ್ಟೆಡ್ ಆಗಿತ್ತು ಮುಂಚೆನೇ ಅಂದರೆ ಏನು ಮತ್ತೆ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ। ಇವಾಗ ಇದನ್ನು ಕೂಡ ಪ್ಲೇಟಲ್ಲಿ ತೆಕ್ಕೋತಾ ಇದ್ದೀನಿ। ನಾನು 1 ಲೀಟ್ರ್ ಹಾಲಿಗೆ 1 ಲೋಟದಷ್ಟು ನೀರು ಹಾಕಿದ್ದೀನಿ, ಜಾಸ್ತಿ ನೀರು ಹಾಕಕ್ಕೆ ಹೋಗಿಲ್ಲ, ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ ಸಾಕು। ಇದಕ್ಕೆ ಅರ್ಧ ಲೀಟ್ರ್ಗಿಂತ ಕಡಿಮೆನೇ। ಇದರಲ್ಲಿ 2 ಏಲಕ್ಕಿನ ಕುಟ್ಟಿಬಿಟ್ಟು ತೊಗೊಂಡಿದ್ದೀನಿ। ಹಾಲು ಏಲಕ್ಕಿ ಚೆನ್ನಾಗಿ ಕುದಿ ಬರಬೇಕು। ಇದಕ್ಕೆ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ, 1 ಬೌಲಷ್ಟು, ಅಂದರೆ ಮಿನಿಮಮ್ 100 ಗ್ರಾಮ್ ಅಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀನಿ। ಇದು ಚೆನ್ನಾಗಿ ಸಕ್ಕರೆ ಕರಗಿದ ಮೇಲೆ ಮಿಲ್ಕ್ ಮೇಡ್ನ, ಮಿಠಾಯಿ ಮಿಲ್ಕ್ ಮೇಡ್ನ ಹಾಕ್ತಾಯಿದ್ದೀನಿ ಅಮೂಲ್ದು।
ಅದರಿಂದ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ತುಂಬಾ ರಿಚ್ ಆಗಿ ಬರುತ್ತೆ ಶೀರ್ಕುಂಬ ಇದು. ಶೀರ್ಕುಂಬ ಅಂತಾರೆ, ಶೀರ್ ಕುರ್ಮಾ ಅಂತಾರೆ. ಹಬ್ಬದಲ್ಲಿ ತುಂಬಾ ಟೇಸ್ಟಾಗಿ ಬರುತ್ತೆ. ಹಬ್ಬದ ಟೈಮಲ್ಲಿ ನಾವು ಮಾಡಿದಾಗ, ಖಾಲಿ ಟೈಮಲ್ಲಿ ಮಾಡ್ಕೊಂಡು ತಿಂದಾಗ ಅಷ್ಟೇನು ನಮಗೆ ಸ್ಪೆಷಲ್ ಅಂತ ಅನಿಸಲ್ಲ. ಮಾಡ್ತಾ ಇರ್ತೀವಿ, ಆದರೆ ಆ ಥರ ಟೇಸ್ಟ್ ನಮಗೆ ಬರಲ್ಲ. ನಾನಿದು ತುಂಬ ವರ್ಷ ಆದಮೇಲೆ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಅಂದರೆ ನಾನು ಖಾಲಿ ಟೈಮೆಲ್ಲ ಮಾಡ್ಕೊಂಡು ತಿಂತಾ ಇರ್ತೀನಿ, ನನಗೆ ಆ ಫೀಲ್ ಬರಲ್ಲ. ನೋಡಿ, ಇಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಇದು ಒಂದು ಕುದಿ ಬಂದರೆ ಸಾಕು. ಇಲ್ಲಿ ನೋಡಿ, ಚೆನ್ನಾಗಿ ಕುದೀತಾ ಇದೆ, ಸಾಕು. ಇದು ತುಂಬ ಹೊತ್ತು ಕುದಿಸೋದೇನು ಬೇಕಾಗಿಲ್ಲ. ಕುದ್ದಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈದ್ ಸ್ಪೆಷಲ್ ಶೀರ್ ಕುರ್ಮಾ ರೆಡಿಯಾಗಿದೆ. ನಿಮ್ಮ ಮನೆಯಲ್ಲೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೆಯಲ್ಲೂ ಮಾಡಿದಾಗ ಹೇಗೆ ಬಂತು ಶೀರ್ಕುಂಬ ಅಂತ ಹೇಳಿ. ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ.